ಹಲೋ ಮಕ್ಕಳೇ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ KCET ಕೆಮಿಸ್ಟ್ರಿ ಸ್ಟಡಿ ಪ್ಲ್ಯಾನ್ 2024. ಸೊ ಇವತ್ತಿನ ಗೋಲ್ ಏನಪ್ಪ ಅಂದರೆ 45+ ಔಟ್ ಆಫ್ 60. ಈ 45+ ಯಾಕೆ ಹಾಕಿದ್ದೀನಿ ಅಂದರೆ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಟು 50 ಆಲ್ಸೋ, 50+ ಕೂಡ ಆಗಿರಬಹುದು. ಸೊ ಈ ಥರ ಸ್ಕೋರ್ ಮಾಡೋದು ಆ್ಯಕ್ಚುಲಿ ಇದರಲ್ಲಿ ಈಸಿನೇ, ಯಾಕಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ತುಂಬ ಏನು ಬರುತ್ತೆ ಅಂದರೆ ಥಿಯೋರೀಸ್ ಬರುತ್ತೆ. ಎಲ್ಲ ಫಿಸಿಕಲ್ ಕೆಮಿಸ್ಟ್ರಿಯಿಂದಲೂ ಥಿಯರಿ ಬರುತ್ತೆ, ಇನ್ಆರ್ಗ್ಯಾನಿಕಿಂದ ಅಂತೂ ಥಿಯರಿನೇ ಬರೋದು. ಸೊ ಇವಾಗ ಪಾರ್ಟ್ ಬೈ ಪಾರ್ಟ್, ಸೆಕ್ಷನ್ ಬೈ ಸೆಕ್ಷನ್ ನೋಡ್ಕೊಂಡು ಬರೋಣ. ಸೊ ಬನ್ನಿ ಶುರು ಮಾಡೋಣ ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದಾಗಿ 1 ಅಥವಾ 2 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾವ್ಯಾವುದು ಅಂತ ಹೇಳ್ತೀನಿ. ಜಾಸ್ತಿ 2 ಕ್ವಶನ್ಸ್ ಬರುತ್ತೆ ಪರ್ ಚಾಪ್ಟರ್, ನೋಡ್ಕೊಂಡು ಬರೋಣ. ಫಸ್ಟ್ಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಈ ಚಾಪ್ಟರ್ಗೆ ಏನಿಲ್ಲ, ಓದದೇ ಇದ್ದರೂ ಆನ್ಸರ್ ಮಾಡ್ಬೋದು. ಅದರಲ್ಲಿ ಬರುವಂಥ ಲಾಸ್ ಎಲ್ಲ ನೋಡ್ಕೊಳ್ಳಿ. ಡಾಲ್ಟನ್ಸ್ ಲಾ ಎಲ್ಲ ಇದೆ, ಆಮೇಲೆ 4 ಲಾ ಇದೆ. ಹೌದು, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನು, ಅದನ್ನೆಲ್ಲ ನೋಡ್ಕೊಳ್ಳಿ. ಸರಿ, ಸ್ಟ್ರಕ್ಚರ್ ಆಫ್ ಆಟಮ್, ಇದರಲ್ಲೂ ರುದ್ರಫೋರ್ಡ್ ಮಾಡೆಲ್ ಆಫ್ ಎನ್ ಆಟಮ್ ಬರುತ್ತೆ. ಮತ್ತು ಅದರ ಏನೇನು ಡಿಫ್ರೆಂಟ್ ಸ್ಪೆಕ್ಟ್ರಮ್ ಇರುತ್ತೆ, ಇದೆಲ್ಲ ಕಲ್ತಾ ಹೋಗ್ತಾರೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಸೊಲ್ಯೂಷನ್ಸಲ್ಲಿ ಅಷ್ಟೊಂದು ಏನಿಲ್ಲ. P = KH × X ಈ ಫಾರ್ಮುಲಾ ಗೊತ್ತಿದ್ರೆ ಆಯಿತು. ನೆಕ್ಸ್ಟ್ π = CRT, ಆಸ್ಮೋಟಿಕ್ ಪ್ರೆಷರ್ ಇದ್ದು. ಆಮೇಲೆ ಬೇರೆ ಸೊಲ್ಯೂಷನ್ಸ್ ಡಿಪೆಂಡೆಂಟ್ ಚಾಪ್ಟರ್ಸ್ ಇದೆ, ಅದೆಲ್ಲ ನೋಡ್ಕೊಳ್ಳಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂದರೆ ಇದು ಆ್ಯಕ್ಚುಲಿ ಚಾಪ್ಟರ್ ನನ್ನ ಟೈಮಲ್ಲಿ ಓದ್ಕೊಂಡಿರಲಿಲ್ಲ. ಅದರಲ್ಲಿ ರೇರ್ಲಿ 1 ಕ್ವಶನ್ಸ್ 1.8% ಇದೆ ಬರೋದಷ್ಟೇ. ಮತ್ತು ಕೆಮಿಕಲ್ ಕೈನೆಟಿಕ್ಸಲ್ಲಿ ಏನಪ್ಪ ಅಂದರೆ ತುಂಬ ಫಾರ್ಮುಲಾಸ್ ಇದೆ, ಅದನ್ನೆಲ್ಲ W2 M2 W1 ಇದೆಲ್ಲ ಕಲ್ತ್ಕೊಂಡು ಹೋಗಿ. ಆಮೇಲೆ ಥರ್ಮೋಡೈನಾಮಿಕ್ಸ್ ಅಲ್ಲಿ ಕೆಲವ್ದು ಹೀಟ್ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಬರುತ್ತೆ, ಅದು ನೋಡ್ಕೊಳ್ಳಿ. ಇಕ್ವಿಲಿಬ್ರಿಯಮ್ ನೋಡ್ಕೊಳ್ಳಿ, ರೆಡಾಕ್ಸ್ ನೋಡ್ಕೊಳ್ಳಿ. ಇಕ್ವಿಲಿಬ್ರಿಯಮ್ ಮತ್ತು ರೆಡಾಕ್ಸ್ ಈ ಟಾಪಿಕ್ ನಿಮಗೆ ಈಸಿ ಆದರೆ ಅಟೆಂಪ್ಟ್ ಮಾಡಿ, ಬಟ್ ರೆಡಾಕ್ಸಲ್ಲಿ ಪವರ್ ಬೇಸಿಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಕನ್ವರ್ಷನ್. ಸರಿ, ಇದರಲ್ಲಿ ಒಟ್ಟಿಗೆ ನಿಮಗೆ 15 ಮಾರ್ಕ್ಸು ಸಿಗುತ್ತೆ. ಇಲ್ಲಿಂದ 15 ಮಾರ್ಕ್ಸ್ ಇಲ್ಲಿಂದ ಸಿಕ್ಕರೆ 1 ಅಥವಾ 2% ಕ್ವಶನ್ ಬರೋ ಚಾನ್ಸ್ ಇದೆ. ಅಂದರೆ 1 ಅಥವಾ 2 ಕ್ವಶನ್ಸು. ಸೊ ಇಲ್ಲಿಂದ 15 ಮಾರ್ಕ್ಸ್ ಕ್ವಶನ್ಸು, ಅಂದರೆ 15 ಕ್ವಶನ್ಸ್ ಬರೋ ಚಾನ್ಸಸ್, ಅಂದರೆ ದಟ್ ಈಸ್ ಈಕ್ವಲ್ ಟು 15 ಮಾರ್ಕ್ಸ್. ಸರಿನಾ, 1 ಸೆಕ್ಷನಿಂದ 15 ಬಂತು. ನೆಕ್ಸ್ಟ್ ಸ್ಟ್ರಾಟಜಿನ ನೋಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟಿಗೆ ಬಂದಿದ್ದು ಆರ್ಗ್ಯಾನಿಕ್ ಕೆಲವೊಬ್ಬರಿಗೆ ಕಷ್ಟ ಅನಿಸುತ್ತೆ, ಬಟ್ ದೆನ್ ಸ್ಟಿಲ್ ಆರ್ಗ್ಯಾನಿಕ್ ಈಸ್ ಈಸಿ. ಆರ್ಗ್ಯಾನಿಕನ್ನು ಟ್ಯಾಕಲ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ಇಂಜಿನಿಯರಿಂಗ್ ಟೈಮಲ್ಲಿ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸಿನ್ಸ್ ಐ ಹ್ಯಾವ್ ಟೇಕನ್ ಕೆಮಿಕಲ್ ಇಂಜಿನಿಯರಿಂಗ್, ಐ ನೋ ಹೌ ಇಟ್ ಈಸ್. ಸೊ ಬನ್ನಿ, ಫಸ್ಟ್ ಇಯರಲ್ಲಿ ಕೆಮಿಸ್ಟ್ರಿ ಇರಲ್ಲ, ಬಟ್ ದೆನ್ ಸೆಕೆಂಡ್ ಇಯರಲ್ಲಿ ಸ್ಲೋಲಿ ಆ್ಯಡಪ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಇಯರಲ್ಲಿ ಫಿಸಿಕ್ಸು, ನಂತರ ಕೆಮಿಸ್ಟ್ರಿ, ಈ ಥರ ಆ್ಯಡಪ್ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಇವಾಗ ಆರ್ಗ್ಯಾನಿಕ್ ನೋಡೋಣ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಾಲಜಿ ಚಾಪ್ಟರ್ ಇದೆ. ತುಂಬ ಈಸಿ ಚಾಪ್ಟರ್, ಬೇಸಿಕ್ಸ್ ಏನೂ ಇಲ್ಲ. ಸೊ ಉಲ್ಟಾ ಏನಾದರೂ ಕಲ್ತ್ಕೊಂಡು ಬಂದಿದ್ರೆ ನೀವು, ಫಸ್ಟು ಆಲ್ಕೋಹಾಲು, ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋರೆನ್ಸ್, ನಂತರ ಆಲ್ಡಿಹೈಡ್ ಇದೆಲ್ಲ ಓದಿದ್ರೆ ಇದು +2 ಬೈ 2 ಗೆಟ್ 2 ಫ್ರೀ ಥರ, ಓಕೆನಾ? ಸರಿ, ಹೈಡ್ರೋಕಾರ್ಬನ್ಸ್ ಏನಿದೆ ಅದರಲ್ಲಿ ಈಸಿ ಇದೆ. ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋರೆನ್ಸ್ ಇದರಲ್ಲಿ, ಮತ್ತು ಆಲ್ಕೋಹಾಲ್ ಮತ್ತು ಆಲ್ಡಿಹೈಡ್, ಈ 3 ಚಾಪ್ಟರ್ಸ್ ನೋಡಿ ಬಂಪರ್ ಆಫರ್ ನಿಮಗೆ. ಯಾಕಪ್ಪ ಅಂದರೆ ಈ 3 ಚಾಪ್ಟರ್ಸನ್ನು ಕಲ್ತ್ರೆ ನೀವು ಗ್ಯಾರಂಟಿ ಇದರಲ್ಲಿ ನೀವು 20 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಯಾಕಂದರೆ ಅಷ್ಟೊಂದು ಕ್ವಶನ್ಸ್ ಕೇಳ್ತಾರೆ ಇಲ್ಲಿಂದ. ನೋಡಿ, ನಿಮ್ಮ ಪ್ಯಾಟರ್ನ್ ಚೇಂಜ್ ಆಗಿದೆ, ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ಆರ್ಗ್ಯಾನಿಕ್ಕಿಂದ ಎಲ್ಲಿಂದ ಕ್ವಶನ್ಸ್ ಕೇಳೋದವರು? ರೆಸೊನೇಟಿ ಬಗ್ಗೆ ಆಗಿರಲಿ, ಏನೋ ಇನ್ನೊಂದು ಸಿಗ್ಮಾ ಬಾಂಡ್, ಪೈ ಬಾಂಡ್ ಆಗಲಿ, ಆ ಸಿಲೆಬಸ್ ಮೇಲೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹೈಡ್ರೋ ಕೆಮಿಸ್ಟ್ರಿಯನ್ನು ಕವರಪ್ ಮಾಡ್ತಾರೆ. ಬಟ್ ದೆನ್ ಆಲ್ಕೋಹಾಲ್, ಫಿನಾಲ್ ಇಲ್ಲಿ ಏನು ಕೇಳ್ತಾರೆ? ಏನಿಲ್ಲ, ರಿಯಾಕ್ಷನ್ಸ್. ದೇ ಆಸ್ಕ್ ರಿಯಾಕ್ಷನ್ಸ್. R-X ಹಾಕ್ತೀನಿ, ಯಾಕಂದರೆ R-X ಪ್ಲಸ್ ಕೆಲವು ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನು, ಎಣ್ಣೆ, ಆಮೇಲೆ ನಾಯಿ ರಿಯಾಕ್ಷನ್, ನಾಯಿ ಅಂದರೆ ಫ್ರಿಂಕಲ್ ಸ್ಟೈನು, ಆಮೇಲೆ ಇನ್ನೊಂದು NaI ಆಯಿತಾ, ಅದು ಮತ್ತೆ ಕನ್ಫ್ಯೂಸ್ ಮಾಡಬೇಡಿ. ಇನ್ನು ಸ್ವಾಟ್ಸ್ ರಿಯಾಕ್ಷನ್, AgF, ಆ ರಿಲೇಟೆಡ್ ಎಲ್ಲ ಪ್ರಶ್ನೆಗಳನ್ನು ಕೇಳೋ ಅಂಥ ಪ್ರೊಬ್ಯಾಬಿಲಿಟಿ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈ ಚಾಪ್ಟರ್ ನಾನು ಓದಿಲ್ಲ, ಇದು ಓದಿದ್ದೀನಿ, ಬಯೋಮಾಲಿಕ್ಯೂಲ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಂಟೈನಿಂಗ್ ನೈಟ್ರೋಜನ್ ನಾನು ಓದಿರಲಿಲ್ಲ, ಬಿಕಾಸ್ ಪರ್ಸನಲಿ ಕೆಲವು 2 ಚಾಪ್ಟರ್ 2, 3, 5 ಚಾಪ್ಟರ್ಸ್ ಏನೋ ನಾನು ಪ್ರತಿಯೊಂದು ಸೆಕ್ಷನಲ್ಲೂ ಒಂದೊಂದು ಅಂತ 3 ಚಾಪ್ಟರ್ಸ್ ಏನೋ ನಾನು ಬಿಟ್ಟಿದ್ದೀನಿ. ಸಿನ್ಸ್ ನನಗೆ ಕಷ್ಟ ಆಗುತ್ತೆ ಒಂದು ಲಾಸ್ಟ್ ಮೊಮೆಂಟಲ್ಲಿ. ನೀವು ಕೂಡ ಅಷ್ಟೇ, ಲಾಸ್ಟ್ ಮೊಮೆಂಟಲ್ಲಿ ಏನೂ ಕಲಿಯೋಕ್ಕೆ ಹೋಗಬೇಡಿ. ಇವಾಗ ಎಷ್ಟಾಗಿದೆ ಅಷ್ಟು ಸಾಕು. ಸರಿ,
ಮಕ್ಕಳೇ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾವು ನೋಡೋಣ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3ರಿಂದ 1 ಪ್ರಶ್ನೆ ಬರುವಂಥ ಚಾನ್ಸಸ್ 8 ಮಾರ್ಕ್ಸ್ ಇಲ್ಲಿಂದ ಸಿಗುತ್ತೆ. ಅಲ್ಲಿ 27 ಆಗಿತ್ತು. ಸೊ ಬನ್ನಿ ನೋಡೋಣ. 27 ಅಲ್ಲ, ಅಲ್ಲಿ ನಾನು ಐ ಕುಡ್ ಸೇ ಆರ್ಗ್ಯಾನಿಕಲ್ಲಿ 20+ ಕ್ವಶನ್ 20+ ಸಿಗೋ ಚಾನ್ಸಸ್ ಇರುತ್ತೆ. 27 ಅಂದರೆ ತಪ್ಪಾಗತ್ತೆ, ನೀವು ಅದನ್ನೇ ಓದ್ಕೊಂಡು ಕೂತ್ಕೊಳ್ತೀರಾ. ಅಲ್ಲ, ಒಂದು 20+ ಬರೋ ಚಾನ್ಸಸ್ ಇದೆ. ಪ್ಲಸ್ ಇಲ್ಲಿದ್ದು 8 ಆ್ಯಡ್ ಮಾಡಿದ್ರೆ 28, ಪ್ಲಸ್ ಅಲ್ಲಿಂದ 2 ಆದರೆ 30 ಸಿಕ್ಕರೆ ಸಾಕು ನಿಮಗೆ. 30 ಸಾಕಂತ ಹೇಳಲ್ಲ, ಬಟ್ 35 ಇಸ್ ಸೇಫ್ ಸ್ಕೋರ್. 40 ಈಸ್ ಆಲ್ಸೋ ವೆರಿ ಗುಡ್ ಸ್ಕೋರ್. ಸರಿ, ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಓದ್ಕೊಳ್ಳಿ. ಈಸಿ ಇದೆ, ಥಿಯೋರಿ ಇದೆ. D&F ಕೂಡ ಥಿಯೋರಿ, ಇದು ಥಿಯೋರಿ. ಸೊ ಈ 4 ಚಾಪ್ಟರ್ಸಿಂದ 8 ಮಾರ್ಕ್ಸು ಬರೋ ಚಾನ್ಸ್ ಇದೆ. 2 ಮಾರ್ಕ್ಸ್ ಈಚ್ ಕೊಟ್ಟರೆ ಎಕ್ಸ್ ಅಂತ. ಸೊ ದೆನ್ ಯು ಗೆಟ್ ಪ್ರೊಬಾಬಿಲಿಟಿ ಆಫ್ 8 ಮಾರ್ಕ್ಸ್. ಸೊ ಈ ಥರ ನಮ್ಮ ಸಿಲೆಬಸ್ ಆಗಿರುತ್ತೆ. ಸೊ ಇದು ಈಸಿಲಿ ನೀವು 40 ಸ್ಕೋರ್ ಮಾಡ್ಬೋದು, ಆಮೇಲೆ 35 ಸ್ಕೋರ್ ಮಾಡೋರು ಇರ್ಬೋದು, 30 ಕೂಡ ಸ್ಕೋರ್ ಮಾಡೋರು ಇರ್ಬೋದು. ದಿಸ್ 3 ಈಸ್ ವೆರಿ ಗುಡ್ ಸ್ಕೋರ್. ಸರಿನಾ? ಡಿಪೆಂಡ್ಸ್ ಆನ್ ದ ಕ್ವಶನ್ ಪೇಪರ್ ಎಬಿಲಿಟಿ. ಸೊ 40 ನೀವು ಪಕ್ಕಾ ಸ್ಕೋರ್ ಮಾಡಲೇಬೇಕು, 35ನೂ ಮಾಡಲೇಬೇಕು. 30 ಆದರೆ ಲೀಸ್ಟಲ್ಲಿ 30 ಹಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಫಾರ್ ಗಿವಿಂಗ್ ಯುವರ್ ರೆಸ್ಪೆಕ್ಟಿವ್ ಟೈಮ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಕೀಪ್ ಸ್ಟಡಿಂಗ್, ಕೀಪ್ ವಾಚಿಂಗ್. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನನ್ನು ಕ್ಲಿಕ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ. ಬಾಯ್. ಥ್ಯಾಂಕ್ ಯು.